ಕೇರಳ ಕರ್ನಾಟಕ ಗಡಿಯ ಸಮೀಪದ ಕಣ್ಣೂರು ಜಿಲ್ಲೆಯ ಪಯ್ಯಾವೂರು ಶಿವ ದೇವಾಲಯದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದ್ದು, ಶುಕ್ರವಾರ ಬೆಳಗ್ಗೆ ಕೊಡಗಿನವರ ಊಟ ಉತ್ಸವದ 8 ಊಟ ಹಬ್ಬಕ್ಕೆ ಅಕ್ಕಿ ಅಳೆಯುವ ಶಾಸ್ತ್ರದ ಮೂಲಕ ಚಾಲನೆ ನೀಡಲಾಯಿತು. ಹಬ್ಬದ ಪ್ರಮುಖ ಭಾಗವಾದ ಕೊಡಗಿನ ಕಡೆಯತ್ನಾಡಿನ ಚೆಯ್ಯಂಡಾಣೆಯ ಮುಂಡ್ಯೋಳಂಡ ಹಾಗೂ ಬೊವ್ವೇರಿಯಂಡ ಕುಟುಂಬಗಳ ತಕ್ಕ ಮುಖ್ಯಸ್ಥರ ಹಾಗೂ ನಾಡಿನ ಪ್ರಮುಖ ಕುಟುಂಬಗಳ ಸದಸ್ಯರು ಕೊಡವರು ಪಯ್ಯಾವೂರು ಶಿವನಿಗೆ ಅರ್ಪಿಸಲು ಎತ್ತುಗಳ ಬೆನ್ನಿನ ಮೇಲೆ ಅಕ್ಕಿಯಿಂದ ದೇವಸ್ಥಾನಕ್ಕೆ ಸಾಗಿಸಿದ್ದು, ದೇವಸ್ಥಾನದಲ್ಲಿ ಅದನ್ನು ಅಳೆಯುವ ಶಾಸ್ತ್ರ ಮಾಡುವ ಮೂಲಕ ನೈವೇದ್ಯಕ್ಕೆ ಹಾಗೂ ಊಟ ಕಜ್ಜಾಯಕ್ಕೆ ಅರ್ಪಿಸಲಾಯಿತು. ಕೊಡಗಿನವರಿಗೆ ವಿಶೇಷ ಸ್ಥಾನಮಾನ ನೀಡಲಾಗ್ತಾ ಇದ್ದು, ಕೊಡಗಿನಿಂದ ಕಾಡುದಾರಿಯಲ್ಲಿ ಎತ್ತುಗಳ ಮೂಲಕ ಅಕ್ಕಿ ಸಾಗಿಸುವ ಎತ್ತು ಪೋರಾಟ್ನಲ್ಲಿ ತೆರಳಿದವರನ್ನ ದೇವಾಲಯ ಸಮಿತಿ ಹಾಗೂ ಕೋಮರತಚ್ಚನವರು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದ್ರು. 21ರಂದು 9 ಊಟು ಹಾಗೂ 22ರಂದು 10 ಊಟ ಹಬ್ಬ ನಡೆಯಲಿದ್ದು, 24ರಂದು ದೇವರ ಆರಾಟ ಉತ್ಸವ ನಡೆಯಲಿದೆ. ವಿಶೇಷವಾಗಿ 22ರವರೆಗೆ ಕೊಡಗಿನವರ ಹಬ್ಬ ನಡೆಯಲಿದೆ. ಬಳಿಕ ಅಗ್ನಿಕುಂಡಕ್ಕೆ ಅಗ್ನಿ ಇಡುವ ಮೂಲಕ ಕೊಡಗಿನ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಕೊಡಗಿನ ಸಾಂಪ್ರದಾಯಿಕ ನೃತ್ಯ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಸಂಜೆ ದೇವರ ನೃತ್ಯ ಬಲಿ ಪ್ರದರ್ಶನ, ವಿವಿಧ ಪೂಜೆಗಳು, ನೈವೇದ್ಯ ಸಮರ್ಪಣೆ ನಡೆಯಿತು. ಈ ಸಂದರ್ಭ ಮುಂಡ್ಯೋಳಂಡ ಬೊವ್ವೇರಿಯಂಡ ಕುಟುಂಬದ ತಕ್ಕ ಮುಖ್ಯಸ್ಥರು, ಕಡೆಯತ್ನಾಡಿನ ಪ್ರಮುಖ ಕುಟುಂಬದವರು, ದೇವಾಲಯ ಸಮಿತಿಯವರು, ಆಡಳಿತ ಮಂಡಳಿ ಪ್ರಮುಖರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.